ಕಂಪಲ್ಸರಿ ಅಪ್ಪಿ. ಬಿಚ್ಚಿ ನೋಡು. ಏ ಬೇಡ, ಕ್ಯಾಮ್ರಾ ರೆಕಾರ್ಡ್ ಆಗುತ್ತೆ, ಅವರಿಗೆ ಫೈನ್ ಬೀಳೋದು. ನೀಗಲ್ಲ ಅದು ಕಾಣುತ್ತೆ ನೋಡು, ಲೆಫ್ಟ್ ಅಲ್ಲಿ ಅಲ್ಲೇ ಕಾಣುತ್ತೆ. ವಾಟರ್ ಅದು ದಟ್ ಇಸ್ ಗ್ರೀನರಿ ದೇರ್. ಅಲ್ಲಿ ಬಂತು ನೋಡತ್ತು, ಲೆಫ್ಟ್ ಅಲ್ಲಿ ಕಾಣುತ್ತೆ. ಸ್ಟ್ರೈಟ್ ಕೂತ್ಕೋ, ಕಾಣುತ್ತೆ. ಈಗ ಕಾಣಿಸ್ತಾ ಲೆಫ್ಟ್ ಅಲ್ಲಿ? ಹಾ, ಸಿ ಲೆವೆಲ್ ರೈಸ್ ಆದಾಗ ಆ ನೀರು ಒಳಗ್ ತನಕ ಬರುತ್ತೆ. ಗಿಡ ಮುಳುಗಲ್ಲ, ಗಿಡ ಅರ್ಧ ಮುಳುಗ್ಬೋದು, 10% ಮುಳುಗ್ಬೋದು. ಅದನ್ನೇ ಹೇಳ್ತಾ ಇರೋದು. ಸೊ ದಟ್ ಏರಿಯಾ ದೇ ಆರ್ ಲೀವಿಂಗ್ ಅಂಡ್ ದಟ್ ಇಸ್ ಆಲ್ಸೋ ಸೇಫ್ಟಿ ಅಗೇನ್ಸ್ಟ್ ಸುನಾಮಿ ಅಂಡ್ ಸ್ಟಫ್. ಡೈಲ್ಯೂಟ್ ಮಾಡುತ್ತೆ. ಎಲ್ಲಿ ಬರುತ್ತೆ ಸುನಾಮಿ? ದಟ್ ಈಸ್ ದ ಪ್ರಿಡಿಕ್ಷನ್. ಯಾವಾಗ ಎಲ್ಲಿ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಯು ಶುಡ್ ಬಿ ರೆಡಿ. ಶಿಪ್ಸ್ ಎಲ್ಲ ಇದೆ ನೋಡತ್ತು ಅಲ್ಲಿ. ದಟ್ ಇಸ್ ನವಿ ಮುಂಬೈ ಪೋರ್ಟ್. ಇಲ್ಲೂ ಆಗ್ತಾ ಇದೆನಾ ಪೋರ್ಟು? ಅದೇ ದೊಡ್ಡ ಪೋರ್ಟು ಇಡೀ ಮುಂಬೈ ಪೋರ್ಟ್ ಅಲ್ವಾ? ಉಳುವೆ ನವಿ ಮುಂಬೈ ಇದು ಸಾರಿ ನೆರೂಲೆಲ್ಲ ಸೇರ್ ಒಂದು ಜಾಗ ಏನಾಗುತ್ತಲ್ಲ, ಅಷ್ಟು ದೊಡ್ಡದಿದೆ ಏರಿಯಾ. ಅಲ್ಲಿ ಹೋಗಕ್ ಬಿಡ್ತಾರ? ಕಂಟೈನರ್ಸ್ ಎಲ್ಲ ಫುಲ್ ತುಂಬಿಟ್ಟಿರ್ತಾರೆ. ಅಲ್ಲಿ ಹೋಗಕ್ ಬಿಡ್ತಾರೆ? ಇಲ್ಲ, ಪೋರ್ಟ್ ಅಲ್ಲಿ ಬಿಡಲ್ಲ. ಅದು ಸ್ಟ್ರಾಟಜಿಕ್ ಲೊಕೇಶನ್. ಬಿಡಲ್ಲ ಪೋರ್ಟ್ ಅಲ್ಲಿ. ಪರ್ಮಿಷನ್ಸ್ ಇದ್ರೆ ಅಷ್ಟೇ. ಶಿಪ್ ನಿಲ್ಲ ಜಾಗಕ್ಕೆ ಪೋರ್ಟ್ ಅಂತ. ಇದು ಫೆರಿ ಇರಲ್ಲ, ಅದು ಅಲ್ಲಷ್ಟೇ. ಗೇಟ್ ವೇ ಆಫ್ ಇಂಡಿಯಾ ಅಷ್ಟೇ. ಗೇಟ್ ವೇ ಆಫ್ ಇಂಡಿಯಾ ಫೆರಿ ಇರುತ್ತೆ, ಆದ್ರೆ ಎಲಿಫೆಂಟ್ ಕೇವ್ಸ್ ವಾಟರ್ ಅಲ್ಲಿ ಇರುತ್ತೆ. ಅಲ್ಲಿ ಸಿಡಿತಾ ಇತ್ತು, ಈಗ ಸಿಡಿಯಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಅಲ್ಲಿ ಬಿಗ್ ಶಿಪ್ ಕಾಣಿಸ್ತಾ ಇದೆ ನೋಡತ್ತು, ಬಿಗ್ ರೆಡ್ ಕಲರ್. ಬೈನಾಕ್ಯುಲರ್ ತಗೊಂಡ್ಬಿಟ್ಟು ನೋಡ್ತಾ ಇದ್ವಿ ನಾವು. 5 ನಿಮಿಷನ ಕೊಟ್ಟಿಲ್ಲ. ಬೈನಾಕ್ಯುಲರ್ ಅಲ್ಲ, 20 ರೂಪಾಯಿ ಇವನಿಗೆ ಅಂತ ತಗೊಂಡಿದ್ದೆ ನಾನು. ಎಲ್ಲ ನಿಲ್ಸಿದಾರೆ ನೋಡಲ್ಲ. ಅಲ್ಲಿ ಯುರೋಪಲ್ಲಿ ಫುಲ್ ಟೆಂಪರೇಚರ್ ನಡೀತಾ ಉಂಟು. ಇಲ್ಲಿ ಎಷ್ಟು ಕಾಮ್ ಆಗಿದೆ ನೋಡಿಸಿ. ರಷ್ಯನ್ ಟ್ಯಾಂಕರ್ನ ಹಿಡಿದಿದ್ದಾರೆ ಫ್ರೆಂಚ್. ನಾವು ರಷ್ಯಾ ಇನ್ ವಿಚ್ ವೇ ದೇ ವಿಲ್ ರಿಯಾಕ್ಟ್ ನೋ ಐಡಿಯಾ. ನಾವು ಟ್ರಂಪ್ ಏನ್ ಮಾಡ್ತೀನಿ ಅಂತ ಬಂದು ಬಿ ಮಾಡ್ತಾವನೆ ಉಲ್ಟಾ. ಟ್ರಂಪ್ ಬರ್ತಾನೆ ಅಂತ ಎಲ್ಲರೂ ಇಂಡಿಯನ್ ಅಲ್ಲಿ ಖುಷಿ ಆಗಿದ್ರೆ ಡೀಪ್ ಸ್ಟೇಟಿಗೆ ಹೊಡಿತಾನೆ ಅನ್ನೋ ಇದ್ರ ಮೇಲೆ ನಾವು ಖುಷಿ. ಅವ್ನು ಏನ್ ಗೇಮ್ ಆಡ್ತಾ ಇದ್ದಾನೋ ಅವನಿಗೆ ಗೊತ್ತು. ಇದ್ರಲ್ಲಿ ಏನು ಕಾಣಿಸ್ತಾ ಇಲ್ಲ. ನಿನ್ ಫೋನಲ್ಲಿ ತೆಗಿ, ಐಫೋನಲ್ಲಿ ಚೆನ್ನಾಗಿ ಬರುತ್ತೆ. ಬ್ಯಾಟ್ರಿ ಲೋ ಆಗ್ಬಿಡುತ್ತೆ. ನಿನ್ನ ಫೋಟೋಸ್ ಬೇಕಾ ಬೇಡ? ಎಷ್ಟು ದೂರ ಇದೆನೋ ಇದು ಅಟಲ್ ಸೇತು ಅಂದ್ರೆ? ಅಲ್ಲ 7 ಕಿಲೋಮೀಟರ್ 8 ಕಿಲೋಮೀಟರ್ ಇದೆ. ಅಲ್ಲಿ ಆ ಕಡೆ ಬ್ಲೂ ಮಾಡಿದ್ರು ನೋಡಿ ಪಿಲ್ಲರ್ಸ್, ಗೊತ್ತಿಲ್ಲ ಏನಕ್ಕೆ. ಅಲ್ಲಿ ಶಿಪ್ ಹತ್ರದಲ್ಲಿ ಕಾಣುತ್ತೆ ನೋಡತ್ತು. ನೇವಿ ಶಿಪ್ ಇದೆ ನೋಡಲ್ಲಿ, ಗ್ರೇ ಕಲರ್. ನೇವಿ ಫ್ರಿಗೇಟ್ ಇಸ್ ದೇರ್. ಗ್ರೇ ಕಲರ್ ಇದೆಯಲ್ಲ, ಅದು ಗ್ರೇ ಕಲರ್ ಇದೆಯಲ್ಲ, ಆ ಗ್ರೇ ಕಲರ್ ಶಿಪ್ ನೇವಿ ಶಿಪ್ ಅದು. ಅಂಡ್ ದೇರ್ ಇಸ್ ಎ ಬಿಹೈಂಡ್ ಕಂಟೈನರ್ ಶಿಪ್ ಇದೆ ನೋಡು, ಬಿಗ್ಗೆಸ್ಟ್ ಶಿಪ್. ಬೇರೆ ಬೇರೆ ಕಂಟ್ರೀಸ್ಗೆಲ್ಲ ಏನಾರು ಕಲಿಸ್ತಾರಲ್ಲ. ಈ ಮುಂಬೈ ಮೇನ್ ರೆವಿನ್ಯೂ ಇದರಿಂದ ಅನ್ಸುತ್ತೆ, ಪೋರ್ಟ್ ಇಂದ. ಬಟ್ ಮೇಜರ್ ಇಲ್ಲಿಂದಾನೆ. ಡೀಪ್ ಸಿ ಪೋರ್ಟ್ ಇರೋದೇ ಕೆಲವೇ ಸ್ಟೇಟ್ಸ್ ಅಲ್ಲಿ. ಮುಂಬೈ ಇಸ್ ಆಲ್ಸೋ ಒನ್. ಬ್ಯಾಂಗ್ಳೂರಲ್ಲೂ ಇದೆ. ಬ್ಯಾಂಗ್ಳೂರ್ ಇಸ್ ನಾಟ್ ಎ ಡೀಪ್ ಸಿ ಪೋರ್ಟ್. ಇಟ್ಸ್ ಜಸ್ಟ್ ದೇರ್ ಇಸ್ ಅಷ್ಟು ಹ್ಯೂಜ್ ಶಿಪ್ಸ್ ಬರಲ್ಲ ಮ್ಯಾಂಗ್ಳೂರ್ಗೆ. ಸಿಗಾಕೊಂಡ್ಬಿಡುತ್ತೆ, ಮರಳು ಹತ್ರ ಇದೆ. ಯಾವ ತರ ಇದೆ ನೋಡುತ್ತದು. ಒಂದು ವೆಹಿಕಲ್ ನಿಂತಿಲ್ಲ ಸೆಂಟ್ರಲ್ಲಿ, ಹಾಳಾಗಿ ನಿಲ್ಬೇಕು. ಅದು ಎಮರ್ಜೆನ್ಸಿ ಅಸಿಸ್ಟೆನ್ಸ್ ಕೊಡ್ತಾರೆ ಏನಾರು ಆ ಥರ ಆದ್ರೆ. ಸೆಕ್ಯೂರಿಟಿ ರೀಸನ್ಸಿಗೆ ಇಲ್ಲಿ ನಿಲ್ಲಿಸ್ಬಿಟ್ಟು ಯಾರು ಏನಾರು ಮಾಡಿದ್ರೆ ದಟ್ ಸೈಡ್ ಎ ಪೋರ್ಟ್ ಈಸ್ ದೇರ್,
all such things, these are all strategic factors, no? They will not take risk. ನೀವಿನಲ್ಲಿ ಹೋಗ್ಬೇಕು, ಸಖತ್ತಾಗಿರುತ್ತೆ. ನಾವು ಲಕ್ಷದ್ವೀಪ ಎಲ್ಲ ಶಿಪ್ಪಲ್ಲಿ ಹೋಗ್ತೀವಿ ನೆಕ್ಸ್ಟ್. ಮತ್ತೆ ನೀ ಶಿಪ್ಪಲ್ಲಿ ಬರ್ತಿ, ಲಕ್ಷದ್ವೀಪ ಹೋಗೋಣ. ಫೆರಿ ಅಲ್ಲ, ಶಿಪ್ ಅದು ದೊಡ್ಡ ಶಿಪ್. ಅದಾ ಅದು ದಬಕ್ಕಂತ ಸಿಡಿತು. ಇವನಿಗೆ ಸಿಡಿಲಿ ನೀರಂತಾನೆ ಮುಂದೆ ನಿಲ್ಸಿದ್ದೇವೆ, ಇನ್ನ ಫುಲ್ ಮುಂದೆ ಶಿಪ್ ಮುಂದೆ. ಅಲ್ಲೇನಿದೆ ಅಲ್ಲ, ಅದೇನು ಆ ಕಡೆ ಅದನ್ನು ಪೋರ್ಟ್, ಶಿಪ್ ಎಲ್ಲ ನಿಂತಿದಾವಲ್ಲ. ದೊಡ್ಡ ಶಿಪ್ ವೈಟ್ ಕಲರ್ ಸಣ್ಣ ರೆಡ್ ಕಲರ್ ಅಲ್ಲ, ಮುಂದ್ಗಡೆ ಇದಾವ ನೋಡತ್ತು. ಈ ಕಡೆ ಅಲ್ಲ, ಮುಂದೆ ಮುಂದೆ ನೋಡು. ಅಲ್ಲಿ ನೋಡಲ್ಲಿ CME ಡ್ಯಾಮ್ ಅಂತ ಉಳ್ವೆ ಎಷ್ಟು ದೊಡ್ಡದಿದೆ ಅದು. ಅದಾ ಇದು ಶಿಪ್. ಎಸ್, ಅದೇನಾದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡೋದು. ಇದು ಸೆಕ್ಯೂರಿಟಿ ಚೆಕ್, ಈ ತರ ಹಾಕಿದಾರಲ್ಲ, ಎಲ್ಲ ಕಡೆ ಹಾಕ್ಬಿಡ್ಬೇಕು. ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಸ್ ಇರ್ತವೆ. ಇಲ್ಲ ಸರ್, ಸಪೋರ್ಟಿಂಗ್ ಸರ್ವಿಸ್ ಇರುತ್ತೆ. ತುಂಬಾ ದೊಡ್ಡದೈತೆ. ಬಟ್ ಟೋಲ್ ಚಾರ್ಜ್ ಜಾಸ್ತಿ ಐತಲ್ವಾ? ಆಗ್ಲಿ ಬಿಡು, ಓನೋ ಸಿ ವಿಲ್ ಕಮ್ ಬ್ಯಾಕ್ ಅಗೇನ್. ನಂದೆಲ್ಲ ಹೇಳ್ತಾ ಇರೋದು ಇಲ್ಲಿ ಇಲ್ಲಿದ್ರೆ ಬರ್ತೀರಾ, ಜನರಿಗೆ, ನಾ ಇಲ್ಲಿಲ್ಲ ಅಂದ್ರೆ ಇಲ್ಲಿರೋ ಜನರಿಗೂ. ಬಟ್ ಟೈಮಿಂಗ್ ಎಷ್ಟು ಫಾಸ್ಟ್ ಆಗಿ. ಅದು ನ್ಯೂ ಏರ್ಪೋರ್ಟ್ ಆದ್ರೆ ಇದು ಡೈರೆಕ್ಟ್ ಇದ್ದೆ ಸೇಮ್ ಬ್ರಿಡ್ಜ್ ದೇ ಆರ್ ಕನೆಕ್ಟಿಂಗ್ ಟು ಏರ್ಪೋರ್ಟ್. ಹತ್ತದ್ರ ಅಲ್ಲಿಂದ 25 ನಿಮಿಷಕ್ಕೆ ಏರ್ಪೋರ್ಟ್ಗೆ ಹೋಗ್ತಾರೆ. ಇಲ್ಲಿದೆ ನೋಡತ್ತು ದೊಡ್ಡ ಶಿಪ್ ನೋಡು. ಓ ಇಲ್ಲೇ ಕಾಣಿಸ್ತು. ಎರಡು ಶಿಪ್ ಅದಾವೆ, ದೊಡ್ಡದು ಶಿಪ್ ಅದು ಶಿಪ್ Open ಓನ್ಲಿ, ಇದೆ ಅಲ್ಲ. ಬಟ್ ದಟ್ ಈಸ್ ಸಮಥಿಂಗ್ ಎಲ್ಸ್. ಏನೋ ಓಪನ್ ಆಗಿದೆ ಅಲ್ಲ, ಗಾಡಿ ಎಲ್ಲ ನಿಲ್ಸೋದು ಅನ್ಸುತ್ತದು. ಯಾವ್ದು? ಗಾಡಿ ನಿಲ್ಸೋದಲ್ಲ, ಐ ಥಿಂಕ್ ಆಯಿಲ್ ರಿಲೇಟೆಡ್ ಏನೋ ಇರುತ್ತೆ. ಅಲ್ಲೊಂದು ದೊಡ್ಡ ಶಿಪ್ ಕಾಣಿಸ್ತು, ವೈಟ್ ಕಲರ್ ಬಡೆ ಐತೆ ಇಲ್ಲ ಆ ಕಡೆ. ದೊಡ್ಡ ಶಿಪ್ ರೆಡ್ ONGC ಲೈನ್ ಇರುತ್ತೆ, ಅದು ಕನೆಕ್ಟೆಡ್. ಏನೋ ಅವ್ರು ಗ್ಯಾಸ್ ರಿಲೀಸ್ ಮಾಡ್ತಾ ಇರ್ತಾರೆ, ಎಲ್ಲ ಗ್ಯಾಸ್ ತಗೊಂತಿರ್ತಾರೆ, ಆ ಥರ ಇರುತ್ತೆ. ದಟ್ ಸೈಡ್ ಇಸ್ ಮೆನ್ಷನ್ ರೆಡ್ ಕಲರ್. ಚೆನ್ನಾಗಿರುತ್ತೆ ನೋಡು, ಈ ಥರದ್ರಲ್ಲೆಲ್ಲ ವರ್ಕ್ ಮಾಡಕ್ಕೆ. ಜಸ್ಟ್ ಕ್ಯಾಟ್ರಿಂಗಿಗೆ 1.2 lakhs ತನಕ ಕೊಡ್ತಾರೆ ಅವರು. 1.4 lakhs ಗ್ಯಾದರಿಂಗಾ? ಕ್ಯಾಟ್ರಿಂಗ್ ಸರ್ವಿಸ್. ಕೇಟ್ರಿಂಗಾ? ಅದ್ರ ಮೇಲೆ ಒಳಗೆಲ್ಲ ಫ್ರೀ. ಐ ಮೀನ್ ಫುಡ್ ಸೆಂಟ್ರಲ್ ಗಿಡ್ ಎಲ್ಲ, ಗವರ್ಮೆಂಟ್ ಅಂದ್ರೆ ಎಲ್ಲ ಇರುತ್ತೆ. ಬಟ್ ರಾಯಲ್ ಇರಲ್ಲ. ಹಾಸ್ಟೆಲ್ ತರ ಬೆಡ್ ಇರುತ್ತೆ, ಸಣ್ಣ ಜಾಗದಲ್ಲೇ ಇರಬೇಕು ಆ ಥರ. ಮತ್ತೆ ಅದ್ರಲ್ಲಿ ಸ್ಪೇಸ್ ಎಷ್ಟಿರುತ್ತೆ ಅಷ್ಟೇ ಕೊಟ್ಟಿರ್ತಾರೆ ಅವ್ರು, ಕಾನ್ಸ್ಟೆಂಟ್. ನೋಡಿ ಲೈನಲ್ಲಿ ನಿಂತಿದೆ ಅಷ್ಟು ಶಿಪ್ಸ್ ಎಂಟ್ರಿ ಆಗಕ್ಕೆ ಒಳಗೆ, ಎಲ್ಲಿ ಪರ್ಮಿಷನ್ ಬೇಸ್ ಮೇಲೆ. ಅಲ್ಲಿ ಕಾಣಿಸ್ತಾನೆ ಇಲ್ಲ. ಹಿಂಗೆ ಕಾಣಿಸಲ್ಲ, ಅದು ಬ್ಲರ್ ಕಾಣುತ್ತೆ ಇಲ್ಲಿಂದ. ಓ ಅಲ್ಲಿ ಅದ. ಇಲ್ಲಿ ಮುಗೀತು ಬಿಡು. ಸಿಟಿ ಬಂತು ನೋಡತ್ತು ಮುಂದೆ, ಇಷ್ಟು ಫಾಸ್ಟ್ ಆಗಿ ಬಂದ್ಬಿಟ್ವಾ? ಮೇನ್ ಸಿಟಿ. ಟ್ರೈನಲ್ಲಿ ಹೋಗಿದ್ರೆ ಬ್ಲರ್ ಕಾಣಿಸ್ತಾ ಇದೆ, ಸ್ವಲ್ಪ ಹೊತ್ತಿಗೆ ಬರುತ್ತೆ. ನಾವು ಟ್ರೈನಲ್ಲಿ ಹೋಗಿದ್ರೆ 1-2 hour ಬೇಕಾಗಿತ್ತು. ಕೌಂಟ್ ಮಾಡ್ತಾ ಇದ್ದಾನೆ. ಏನ್ ಕೌಂಟ್ ಮಾಡ್ತೀವಿ? 31, 32 ಆ ಥರ. ಅವನಿಗೆ ಒಂದು ನಂಬರ್ ಕಂಡಿರುತ್ತದು ಆ ಥರ, ಅದಕ್ಕೆ ಕೌಂಟ್ ಮಾಡಿರ್ತಾನೆ. ದಟ್ ಈಸ್ 4.8 kilometers we covered ಅದು.
ಸಾಕ್ಬಿಡ ಇನ್ನ